ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಅನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಇಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಳಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಕಾರ್ಯಕ್ರಮದ ಬಗ್ಗೆ ಸಂಗ್ರಹಿಸಿರುವ ಅಭಿಪ್ರಾಯಗಳನ್ನ ನಿಮಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತೀವಿ. ಕೆಳಗರೆ, ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತಪಡಿಸಿದಂತಹ ಕಾರ್ಯಕ್ರಮ ಯೋಗ ಫಾರ್ ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರಿಗಾಗಿ ಯೋಗ, ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಿದ್ದೀವಿ. ನಮ್ಮ ಜೊತೆ ಸಾಕಷ್ಟು ಹಿರಿಯ ನಾಗರಿಕರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀದೇವಿಯವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಶ್ರೀದೇವಿಯವರು ಹಿರಿಯ ನಾಗರಿಕರ ಯೋಗ ಅಭ್ಯಾಸದ ಬಗ್ಗೆ ಏನು ಹೇಳಿದ್ದಾರೆ, ಹಾಗೂ ಆ ಕಾರ್ಯಕ್ರಮ ನಮ್ಮ ಹಿರಿಯ ನಾಗರಿಕರಿಗೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬಂತು ಅನ್ನೋದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಕೇಳೋಣ. ಮೊದಲಿಗೆ ನಾನು ಡಾಕ್ಟರ್ ಶ್ರೀದೇವಿಯವರು ಮಾತಾಡಿರುವಂತಹದನ್ನ ಪ್ರಸ್ತುತಪಡಿಸ್ತೀನಿ. ನಂತರ ಹಿರಿಯ ನಾಗರಿಕರು ಆ ಕಾರ್ಯಕ್ರಮದ ಬಗ್ಗೆ ನೀಡಿರುವಂತಹ ಅಭಿಪ್ರಾಯಗಳನ್ನ ನಿಮಗಾಗಿ ಪ್ರಸ್ತುತಪಡಿಸ್ತಿದ್ದೀನಿ. ಬನ್ನಿ ಹಾಗಾದ್ರೆ ಕೇಳಿ ಬರೋಣ. ಶ್ರೀದೇವಿ ಮ್ಯಾಮ್, ನಮಸ್ಕಾರ. ಐ ಮೀನ್ ಆಸ್ ಯು ಸೆಡ್, ಯೋಗ ಎಲ್ಲರಿಗೂ ಗೊತ್ತಿದೆ ಅಂಡ್ ಫ್ಲೆಕ್ಸಿಬಲ್ ಆಗಿದೆ, ಯಾವ ಏಜ್ ಅಲ್ಲಿ ಕೂಡ ಮಾಡಬಹುದು ಅಂತ ಒಂದಿದೆ. ಬಟ್ ಯೋಗ ಯಾರ್ಯಾರು ಏಜ್ ಆದ್ಮೇಲೆ, ಇವಾಗ ಲೇಡೀಸ್ಗೆ 45+, 50+, ಇಲ್ಲ 60+ ಮೆನೋಪಾಸ್ ಆದ್ಮೇಲೆ ಹಿಸ್ಟ್ರಾಕ್ಟಮಿ ಆದವರು, ಆ ಥರ ಏನಾದರೂ ಇದೆಯಾ? ಆರ್ ವಾಟ್ ಎಕ್ಸಾಕ್ಟ್ಲಿ ಯೋಗ, ಆರ್ ವಿಚ್ ಯೋಗ ಸೂಟಬಲ್ ಫಾರ್ ಎಲ್ಡರ್ಸಿಗೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು. ಮೊದಲನೇದು ನಾನು ಫಸ್ಟ್ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ. ಯೋಗಾಗೆ ಏಜ್ ಇಲ್ಲ, ಯಾವ ಏಜ್ ಅಲ್ಲೂ ಸ್ಟಾರ್ಟ್ ಮಾಡ್ಬೇಕು, ಇದೇ ಏಜ್ ಅಲ್ಲಿ ಮಾಡ್ಬೇಕು ಅಂತ ಇಲ್ಲ.
ಸ್ವಲ್ಪ ಲೋವರ್ ಲಿಮಿಟ್ ಇದೆ, ತುಂಬಾ ಚಿಕ್ಕ ಮಕ್ಳಿಗೆ ಮಾಡ್ಸಲ್ಲ, ಬಟ್ ಅವ್ರು ನ್ಯಾಚುರಲ್ ಯೋಗೀಸ್ ಎನಿವೆ. ಸೊ ಅದರಿಂದ ಅವ್ರಿಗೇನು ಸ್ಪೆಷಲ್ ಆಗಿ ಮಾಡ್ಸೋದು ಅಂತ ಏನು ಇದು ನೆಸೆಸಿಟಿ ಇಲ್ಲ. ಆದ್ರೆ ನಾವು ಓಲ್ಡ್ ಏಜ್ ಆಗ್ತಾ ಆಗ್ತಾ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ ನಾವು. ಏನೆಲ್ಲ ಎಚ್ಚರಿಕೆ ವಹಿಸ್ಬೇಕು, ಒಂದು ಶಿಸ್ತಾಗಿ ಮಾಡ್ಬೇಕು ಅಂತ ನಾವು ಅದ್ರ ಎಚ್ಚರಿಕೆಗಳು ಏನಿದೆ, ಯಾವ ಏಜ್ ಅಲ್ಲಿ 60, 70 ಎಲ್ಲಾ ಏಜ್ ಅಲ್ಲೂ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಒಂದೇನ್ ಮಾಡ್ಬೇಕು ನಾವು, ನಮ್ಮ ಏನ್ ಆರೋಗ್ಯ ಏನ್ ಸ್ಥಿತಿನಲ್ಲಿದೆ ಅದನ್ನ ನಾವು ಗಮನಿಸಿ ಒಂದು ಡಾಕ್ಟರ್ ಸಲಹೆ ಪಡ್ಕೊಂಡು ಡಯಾಗ್ನೋಸಿಸ್ ಅಂತ ಮಾಡ್ಕೊಂಡು ಇದೆಲ್ಲ ಲಿಮಿಟೇಷನ್ಸ್ ಇದೆ, ಇದೆಲ್ಲ ನಾನ್ ಮಾಡಕ್ ಆಗಲ್ಲ ಅನ್ನೋದು ಡಾಕ್ಟರ್ ಸಲಹೆ ಕೊಡ್ತಾರೆ. ಅದಾದ್ಮೇಲೆ ಆ ರಿಪೋರ್ಟ್ಗಳನ್ನ ತಗೊಂಡು ಒಬ್ರು ಯೋಗ ಥೆರಪಿಸ್ಟ್ ಹತ್ರ ಹೋಗಿ ಬೆಟರ್. ಯಾರಿಗೆ ಸ್ವಲ್ಪ ಆವಾಗ ಅದನ್ನ ನೀವು ಥೆರಪಿಸ್ಟ್ ಹತ್ರ ತಗೊಂಡ್ ಹೋಗಿ ಆಸ್ ಮಚ್ ಆಸ್ ಪಾಸಿಬಲ್ ಗ್ರೂಪ್ ಕ್ಲಾಸಸ್ ಅವಾಯ್ಡ್ ಮಾಡ್ಬೇಕು. ಏನಾದ್ರೂ ನಾನ್ ಹೇಳೋದು ಅಂದ್ರೆ ಗ್ರೂಪ್ ಕ್ಲಾಸಸ್ ಜಾಸ್ತಿ ಅವಾಯ್ಡ್ ಮಾಡಿ, ಸ್ವಲ್ಪ ಒಬ್ರೊಬ್ರು ಒನ್ ಪರ್ಸನಲ್ ಆಗಿ ಸ್ಟಾರ್ಟ್ ಮಾಡೋ, ಅಟ್ಲೀಸ್ಟ್ ಮೆತ್ತಗ್ ಸ್ಟಾರ್ಟ್ ಮಾಡಿ ಪರ್ಸನಲ್ ಆಗಿ ನೋಡ್ಕೊಂಡು ಗೊತ್ತಿರೋರ್ ಹತ್ರ ಹೋಗಿ ಆನ್ಲೈನ್ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ದೆ, ನಾವೇ ಹೇಳ್ಕೊಳ್ದೆ ಯಾರಾದ್ರೂ ಎಕ್ಸ್ಪರ್ಟ್ ಹತ್ರ ಹೋಗಿ ಅವ್ರ ಹತ್ರ ಮಾಡಿಸ್ಕೊಂಡು ಆಮೇಲೆ ನಮ್ಗೆ ಅರ್ಥ ಆದ್ಮೇಲೆ ಸ್ವಲ್ಪ ಇದು ಅದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ಅದಕ್ ಮುಂಚೆ ಯಾರು ಗೊತ್ತಿದೆ ಅದು ನಿಮ್ ರಿಪೋರ್ಟ್ಸ್ ಏನಿರ್ಬೇಕು, ಸ್ಪೆಸಿಫಿಕ್ ಆಗಿ ನನ್ಗೆ ಬೆನ್ನೋವಿದೆ ಅಂತ ಹೋಗೋದ್ರ ಬದಲು, ಬೆನ್ನಲ್ಲಿ ಈ ಜಾಗದಲ್ಲಿ ಈ ಪ್ರಾಬ್ಲಮ್ ಇದೆ, ನಮ್ಮ L5 ಏನೋ ಪ್ರಾಬ್ಲಮ್ ಇದೆ, ಈ ನೆಕ್ ಅಲ್ಲಿ C ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತಾ ಇರೋದು, ಅದಿಲ್ಲದೆ ಏನಾದ್ರೂ ಹೈಪರ್ ಟೆನ್ಷನ್ ಅಂತದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ, ಉದಾಹರಣೆಗೆ ಎಷ್ಟು ಹೈಪರ್ ಟೆನ್ಷನ್, ಎಷ್ಟು ರೀಡಿಂಗ್ ಇದೆ, ಏನ್ ಮಾತ್ರೆ ತಗೊಂಡ್ರೆ ಏನಾಗತ್ತೆ ಅದೆಲ್ಲ ತಿಳ್ಕೊಂಡು ಅವ್ರಿಗೂ ತಿಳಿಸಿ ಅದ್ರ ಪ್ರಕಾರ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಏನ್ ಹೇಳೋದು ಅಂದ್ರೆ, ಎಲ್ರಿಗೂ ಅಳವಡಿಸ್ಕೊಂಡು ಮಾಡಿಫಿಕೇಶನ್ ಮಾಡ್ಕೊಂಡು ನಾವು ಯೋಗಾಭ್ಯಾಸವನ್ನ ಮಾಡ್ಬೋದು. ನಾನು ಹಾಸಿಗೆ ಮೇಲೆ ಇರೋರ್ಗು ಮಾಡ್ಸಿದೀನಿ, ದೊಡ್ಡವ್ರಿಗೆ ಆಯ್ತಾ. ಸೊ ಬರೀ ಮಲ್ಕೊಂಡು ಮಾಡ್ಸಿದೀನಿ, ಕುತ್ಕೊಂಡು ಮಾಡ್ಸಿದೀನಿ. ಆಮೇಲೆ ಅವರು ಸ್ವಲ್ಪ ಟೈಮ್ ಆದ್ಮೇಲೆ ಅವರೇ ಬೇರೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಮಾಡಿಸ್ಬೋದು. ತುಂಬಾ ಏನೇನೋ ನಾವು ಬದಲಾವಣೆಗಳು ಮಾಡ್ಕೋಬಹುದು ಥೆರಪಿನಲ್ಲಿ. ಏನು ನಮ್ಗೆ ಅದರ ಪರಿಣಾಮಗಳು, ಅದರ ಬೆನಿಫಿಟ್ಸ್ ಬೇಕು, ಅದನ್ನ ನಾವು ಹೇಗೆ ಅಳವಡಿಸ್ಕೊಂಡು ಹೇಗೆ ಮಾಡಿಫೈ ಮಾಡ್ಕೊಂಡು ಮಾಡೋದು ಅದು ಟೀಚರ್ಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಏನಂದ್ರೆ, ಇವಾಗ ನೀವು ಹೇಳಿದ್ರಲ್ಲ ವಯಸ್ಸಾದವರು ಬೆಡ್ ಅಲ್ಲಿ ಇರೋರು ಕೂಡ ನೀವು ಯೋಗ ಥೆರಪಿ ಕೊಟ್ಟಿದ್ದೀರಾ, ಯೋಗ ಅಡ್ಮಿನಿಸ್ಟ್ರೇಡ್ ಅವ್ರನ್ನ ಪ್ರಾಕ್ಟೀಸ್ ಮಾಡಕು ಅಂತ ಹೇಳಿದಿರಲ್ಲ. ಸೊ ಹಂಗಾದ್ರೆ ಯೋಗ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಬೆಂಡ್ ಮಾಡೋದು, ಬ್ರೀದಿಂಗ್ ಎಕ್ಸಸೈಸು, ಜನರಲಿ ನಮ್ಗೆ ನೀವು ಹೇಳ್ದಂಗೆ ಯೂಟ್ಯೂಬ್ ಮತ್ತೆ ಬೇರೆಯವ್ರು ನೋಡ್ಕೊಂಡು ಕಲ್ತ್ಕೊಳ್ಳೋದು ಜಾಸ್ತಿ ಇದೀವಿ. ಸೊ ಅಂತ ಇದ್ರಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಸಪ್ರೇಟ್ ಯೋಗ ಇದೆಯಾ? ನೀವು ಹೇಳಿದ್ರಲ್ಲ ಸ್ಪಾಂಡಿಲೈಟಿಸ್ ಮತ್ತೆ ಬ್ಯಾಕ್ ಪೇನ್ ಅಂತ ಇದೆ. ಸೊ ಏಜ್ಡ್ ಇರೋರಿಗೆ ಸಪ್ರೇಟ್ ಒಂದು ಯೋಗ ಸೆಷನ್ಸ್ ಇದೆಯಾ? ಅವರಿಗೆ ಎನಿ ಪರ್ಟಿಕ್ಯುಲರ್ ರೀಸನ್ಸ್, ಐ ಮೀನ್ ಎನಿ ಪರ್ಟಿಕ್ಯುಲರ್ ಸೆಷನ್ಸ್ ದಟ್ ಯು ವಾಂಟ್ ಟು ಹೈಲೈಟ್ ಅಂದ್ರೆ ಶೇರ್ ಮಾಡಿ ಮ್ಯಾಮ್. ಇವಾಗ ನಾವು ಸೀನಿಯರ್ ಆದ್ಮೇಲೆ ನಮ್ದು ಬೋನ್ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಆಸನಗಳನ್ನ ಮಾಡ್ಕೋಬಹುದು. ಆಮೇಲೆ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಆಗ್ಬಾರ್ದು, ಅದ್ರ ಪ್ರಕಾರ ನಾವು ಪೋಸಸ್ ಅಥವಾ ಬ್ರೀದಿಂಗ್ ಪ್ರಾಕ್ಟೀಸ್, ಉಸಿರಾಡೋದು, ಅದೆಲ್ಲ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಇವಾಗ ಇನ್ವರ್ಷನ್ಸ್ ನ ಅವಾಯ್ಡ್ ಮಾಡ್ತೀವಿ. ಇದ್ರಲ್ಲಿ ಚಾಲೆಂಜ್ ಆಗಿ ತುಂಬಾ ಇರೋದನ್ನ ನಾವು ಮಾಡಲ್ಲ. ಅವನ ಜನರಲ್ ನಾನು ಎಲ್ರಿಗೂ ಆಗೋ ಹಂಗೆ ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಕೆಲವ್ರು ಏನಿರ್ತಾರೆ, ಅವ್ರು ಚಿಕ್ಕ ವಯಸ್ಸಿಂದ ಮಾಡಿರ್ತಾರೆ. ನಂಗೆ 90 ವರ್ಷದವರು ಶೀರ್ಷಾಸನ ದಿನ 10 ನಿಮಿಷ ಮಾಡ್ತಾರೆ, ನಂಗೆ ಅದು ಗೊತ್ತಿದೆ. ಸೊ ಅದಕ್ಕೆ ಅಂತ ನಾವು ಜನರಲ್ ಆಗಿ ಎಲ್ರಿಗೂ ಅದೇ ಆಗತ್ತೆ ಅಂತಾನು ಹೇಳಕ್ ಆಗಲ್ಲ. ಕೆಲವ್ರು ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಅಲ್ಲ, ಕಳೆದ 60 ವರ್ಷ ಹೇಗಿತ್ತು, ಅವ್ರು ಏನ್ ತರ ಮಾಡಿದ್ರು, ಅವರು ಯೋಗಾಭ್ಯಾಸ ಮಾಡ್ಕೊಂಡೇ ಇದ್ರ ಶಿಸ್ತಾಗಿ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರ, ಆತರ ಏನಾದ್ರು ಅವ್ರ ಬ್ಯಾಕ್ ಗ್ರೌಂಡ್ ಇದ್ರೆ ಅವರು ನೋಡಿದೆ ನಾನು ಎಕ್ಸೆಪ್ಷನ್ಸ್ ಚಾಲೆಂಜಿಂಗ್ ಮಾಡ್ತಾರೆ, ಆತರ ಏನು ಮಾಡಲ್ಲ ಅಂತಿಲ್ಲ. ಕೆಲವರು ಆಕ್ಚುಲಿ ಯಂಗ್ಸ್ಟರ್ಸ್ ಗಿಂತ ಚೆನ್ನಾಗೇ ಮಾಡ್ತಾರೆ, ತುಂಬಾ ಚಾಲೆಂಜ್ ತಗೊಂಡೇ ಮಾಡ್ತಾರೆ. ಆದ್ರೂನು ನಾವು ಎಚ್ಚರಿಕೆಯಿಂದ ಯಾವಾಗ್ಲೂ ನಮ್ ಬೋನ್ ಸ್ಟ್ರೆಂತ್ ಅದೆಲ್ಲ ಡೆಫಿನೆಟ್ ಏಜಿಂಗ್ ಪ್ರಾಸೆಸ್ ಆಗಿರತ್ತೆ ಅಲ್ವಾ. ಅದಕ್ಕೆ ನಾವು ಅದು ಸೆಪರೇಟ್ ಆಗಿ ಒಂದ್ ಗ್ರೂಪ್ ಅಲ್ಲಿ ಮಾಡೋದು ಯಾವಾಗ್ಲೂ ಒಳ್ಳೇದು.
ನಮಸ್ಕಾರ, ನನ್ನ ಹೆಸರು ಕವಿತಾ ಅಂತ. ರೇಡಿಯೋದಲ್ಲಿ ಅನುಭವ ಅನ್ನೋ ಯೋಗ ಪ್ರೋಗ್ರಾಮ್ ಬಂದಾಗ ನಾನು ಕೇಳಿಸ್ಕೊಂಡಿದ್ದೀನಿ. ಈ ಪ್ರೋಗ್ರಾಮ್ನ ಶ್ರೀದೇವಿ ಅನ್ನೋರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಡಾಕ್ಟ್ರವರು ವಯಸ್ಸಾದವರು ಯೋಗ ಮಾಡಿದ್ರೆ ಯಾವ್ಯಾವ ನಿಯಮಗಳಿದೆ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗೊತ್ತಾಗಿದ್ದು ಏನು ಅಂದರೆ, ಯೋಗ ಮಾಡೋಕ್ಕೆ ಮುಂಚೆ ಖಾಲಿ ಹೊಟ್ಟೆಲಿ ಮಾಡಬಾರ್ದು, ಮತ್ತು ಲಿಕ್ವಿಡ್ ಐಟಮ್ ಏನಾದರೂ ತೊಗೊಳ್ಬೇಕು. ಅದರಲ್ಲಿ ನಮಗೆ ಬೇಗ ಸಿಗೋದು ಅಂದರೆ ನಿಂಬೆಹಣ್ಣು ಜ್ಯೂಸ್ ಕುಡಿಬೋದು, ಇಂಥದ್ದು ಯಾವುದಾದ್ರು ತೊಗೊಂಡು ಮಾಡ್ಬೋದು ಅಂತ ಗೊತ್ತಾಯ್ತು. ಹಾಗೆ ಬೆಳಗ್ಗೆ ತಿಂಡಿನೋ ಇಲ್ಲ ಮಧ್ಯಾಹ್ನ ಊಟ ಮಾಡಿದರೆ 3 ಅವರ್ ಕಡಿಮೆ ಯೋಗ ಮಾಡಬಾರ್ದು ಅಂತ ಗೊತ್ತಾಯ್ತು. ಇದರಲ್ಲಿ ಊಟ ಮಾಡಿದ್ಮೇಲೆ ಮಾಡಿದರೆ ಅದು ಅಷ್ಟು ಎಫೆಕ್ಟ್ ಇರಲ್ಲ, ಯಾಕಂದರೆ ಹೊಟ್ಟೆನೂ ಭಾರ ಇರುತ್ತೆ, ಯೋಗ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಗೊತ್ತಾಗಿದೆ ಇದರಿಂದ. ಈಗ 1 ಗಂಟೆನಲ್ಲಿ ವಯಸ್ಸಾದವರು ಯಾವ ಥರ ಮಾಡ್ಬೋದು ಯೋಗ ಅಂತ ತಿಳಿಸ್ಕೊಟ್ಟಿದ್ದಾರೆ. ಊಟ ಆದಮೇಲೆ ಸೇತು ಬಂಧನ ಅನ್ನೋ ಯೋಗನ 3 ಅವರ್ ಆದಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಮತ್ತು ಇದರಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಯೋಗ ಮಾಡೋದಕ್ಕೆ ಒಂದು ಮ್ಯಾಟ್ ಇರಬೇಕು. ಮತ್ತು ಈ ಸೀರೆನಲ್ಲಿ ಡ್ರೆಸ್ಗಳಲ್ಲೆಲ್ಲ ಮಾಡೋಕ್ಕಾಗಲ್ಲ, ಅದರದ್ದೇ ಆದಂಥ ಒಂದು ಬಟ್ಟೆ ಧರಿಸಿ ಮಾಡಿದ್ರೆ ಸ್ವಲ್ಪ ನಮಗೂ ಈಸಿಯಾಗಿರುತ್ತೆ ಅಂತ ಗೊತ್ತಾಗಿದೆ. ಮತ್ತು ವಯಸ್ಸಾದವ್ರಿಗೆ ಬ್ಯಾಕ್ ಪೇನು ಆ ಥರ ಎಲ್ಲ ಇರೋದ್ರಿಂದ ಗೋಡೆಗೆ ಒಂದು ದಿಂಬಿಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಅದೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಗೊತ್ತಾಗಿದೆ ಇದರಿಂದ. ಮತ್ತು ಯೋಗ ಏನಕ್ಕೆ ಮಾಡಬೇಕು ಅಂದರೆ, ವಯಸ್ಸಾದ್ಮೇಲೆ ನಾವು ಚಿಕ್ಕ ಮಕ್ಕಳ ಥರ ಆಗಿಬಿಡ್ತೀವಿ. ಅದರಲ್ಲಿ ಸ್ವಲ್ಪ ನಾವು ಯೋಗ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ, ರಾತ್ರಿ ನಿದ್ದೆ ಬರಲ್ಲ ಅನ್ನೋದಕ್ಕೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಇದು ಚೆನ್ನಾಗಿ ತಿಳ್ಕೊಂಡಿದ್ದು ಮಾಡಿದ್ರೆ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಇದು ಏನು ಹೇಳಬೇಕು ಅಂದರೆ, ಇದೊಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ನನ್ನ ಅನುಭವ. ಮತ್ತು ಇದರಲ್ಲಿ ಇನ್ನೊಂದು ಯೋಗ ಅಂತ ಇದೆ, ಅದರಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚುತ್ತೆ ಮತ್ತು ಕೆಂಪು ರಕ್ತ ಕಣಗಳು ಹೆಚ್ಚುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಿ ನಮಗೆ ಸಿಗುತ್ತೆ. ಆದ್ದರಿಂದ ಇದನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನುಭವ. ಮತ್ತು ಯೋಗ ಮಾಡಬೇಕಾದ್ರೆ ಮೈಂಡ್ ಫುಲ್ಲು ಫ್ರೆಶ್ ಆಗಿರಬೇಕು. ಇವತ್ತು ನಮಗೇನೋ ಬೇಜಾರು, ಏನೋ ಒಂದು ಮನಸ್ಸು ಸರಿ ಇಲ್ಲ ಅನ್ನೋವಾಗ ಮಾಡಿದ್ರೆ ಅದು ಚೆನ್ನಾಗಿ ನಮಗೆ ಫಲ ಸಿಗೋದಿಲ್ಲ. ಆದ್ದರಿಂದ ನಮ್ಮ ಮೈಂಡು ಫ್ರೆಶ್ ಆಗಿದೆ ಅನ್ನೋವಾಗ ಯೋಗ ಮಾಡಿದ್ರೆ ನಮಗಿನ್ನೂ ಅದರ ಅನುಭವ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಯೋಗ ಮಾಡುವಾಗ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ತುಂಬ ಟೈಮ್ ಇದೆ ಅಂತ ಜಾಸ್ತಿ ವರ್ಕೌಟ್ ಮಾಡೋದು, ಅಯ್ಯೋ ಇವತ್ತು ಸ್ವಲ್ಪ ಟೈಮ್ ಕಡಿಮೆ ಇದೆ ಅಂತ ಸ್ವಲ್ಪ ಕಡಿಮೆ ಎಕ್ಸಸೈಸ್ಗಳು ಮಾಡೋದು, ಆ ಥರ ಮಾಡೋದ್ರಿಂದನೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಇದಾಗಿದೆ. ಅದರಿಂದ ನಾರ್ಮಲ್ ಆಗಿ ಒಂದೇ ಥರ ಮಾಡ್ಕೊಂಡ್ರೆ ನಮಗೆ ಅದ್ರ ಫಲ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ನಮಗೆ ಆಪ್ರೇಷನ್ನು ಆ ಥರ ಎಲ್ಲ ಏನಾದರೂ ಸರ್ಜರಿ ಆ ಥರ ಎಲ್ಲ ಆಗಿದ್ದರೆ ಡಾಕ್ಟರ್ ಸಲಹೆ ಪಡೆದು ಯೋಗ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ನಮ್ಮ ಬಾಡಿ ಯಾವ ಕಂಡೀಷನಲ್ಲಿ ಇರುತ್ತೆ ಅಂತ. ಹಾಗಾಗಿ ಅವ್ರ ಹತ್ರ ಎಷ್ಟೊತ್ತು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋ ಒಂದು ಐಡಿಯಾ ತಿಳ್ಕೊಂಡು ಮಾಡೋದ್ರಲ್ಲಿ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಇಷ್ಟೊತ್ತವರೆಗೂ ಡಾಕ್ಟರ್ ಶ್ರೀದೇವಿ ಅವರು ಯೋಗ ಬಗ್ಗೆ ಮಾತಾಡಿದ್ದು ನಾನು ಕೇಳಿಸ್ಕೊಂಡು ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಸಿಕ್ತು. ಏನು ಅಂದರೆ, ಅವರು ಹೇಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಇದ್ರ ಬಗ್ಗೆ ನಮಗೂ ಸ್ವಲ್ಪ ಐಡಿಯಾ ಇರಲಿಲ್ಲ. ಇವಾಗ ಸ್ವಲ್ಪ ಐಡಿಯಾ ಬಂದಿದೆ, ಅದರಿಂದ ನಮಗೆ ತುಂಬ ಮುಂದಕ್ಕೆ ಉಪಯೋಗ ಆಗುತ್ತೆ ಅಂತ ನನ್ನ ಅನುಭವ. ತುಂಬ ಥ್ಯಾಂಕ್ಸ್ ಅಂತ ಶ್ರೀದೇವಿ ಡಾಕ್ಟರ್ ಅವ್ರಿಗೆ ನಾನು ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ನಂದಿನಿ ಅಂತ. ನಾನು ರೇಡಿಯೋದಲ್ಲಿ ಅನುಭವ ಅನ್ನೋ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದೆ. ಅದರಲ್ಲಿ ಡಾಕ್ಟರ್ ಶ್ರೀದೇವಿ ಅವರು ಮಾತಾಡಿದ್ದು ನಾವು ಕೇಳಿಸ್ಕೊಂಡು ವಯಸ್ಸಾದವ್ರಿಗೆ ಯೋಗ ಯಾವ ರೀತಿ ಮಾಡೋದು ಅಂತ ನಾವು ಕೇಳಿಸ್ಕೊಂಡ್ವಿ. ಈಗ ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ವ್ಯಾಯಾಮ ಮಾಡೋದು ಅಂತ ನಮಗೆ ತಿಳಿಸ್ಕೊಟ್ರು. ಗರ್ಭಿಣಿಯವರು ಯಾವ ರೀತಿ ವ್ಯಾಯಾಮ ಮಾಡೋದ್ರಿಂದ ಅನುಭವ ಆಗುತ್ತೆ ಅಂತಲೂ ಅವ್ರು ನಮಗೆ ತಿಳಿಸ್ಕೊಟ್ರು. ಗುಂಪಲ್ಲಿ ಎಕ್ಸಸೈಸ್ ಮಾಡೋದು ಹೇಳ್ಕೊಟ್ರೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಂಡಿವಿಜುವಲ್ ಆಗಿ ಮಾಡೋದು ನಮಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ನಾವು ಪೀರಿಯಡ್ ಆಗೋ ಸಮಯದಲ್ಲಿ ತುಂಬ ಬ್ಯಾಕ್ ಪೇಯ್ನ್ ಆಗುತ್ತೆ. ಈಗ ಅದರಿಂದ ನಾವು ಯೋಗ ಮಾಡೋದ್ರಿಂದ ಅದು ನಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಈಗ ಸರ್ಜರಿ ಆದಮೇಲೆ ನಾವು ಯೋಗ ಮಾಡೋಕ್ಕಾಗೋದಿಲ್ಲ, ಅದು 6 ತಿಂಗಳು ಆದ ನಂತರ ನಾವು ಯೋಗನ ಹೇಗೆ ಮಾಡೋದಂತ ನಮಗೆ ತಿಳಿಸ್ಕೊಟ್ರು. ಈಗ ವೀಸಿಂಗ್ ಇರೋರಿಗೆ ಯೋಗ ಮಾಡೋದ್ರಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಲೂ ಅವ್ರು ನಮಗೆ ತಿಳಿಸ್ಕೊಟ್ರು. ಈಗ ಒತ್ತಡ ಜಾಸ್ತಿ ಆಗೋದ್ರಿಂದ ಈ ಮೆಡಿಟೇಷನ್ ಮಾಡೋದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ, ಅದರಿಂದ ತುಂಬ ರಿಲೀಫ್ ಆಗುತ್ತೆ ನಮಗೆ. ಈಗ ವಯಸ್ಸಾದವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರೋದ್ರಿಂದ ನಾವು ಈ ಯೋಗದಿಂದ ಅದನ್ನು ಕಂಟ್ರೋಲಲ್ಲಿ ಇಡುತ್ತೇವೆ. ಈಗ ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು
ಈ ಥರ ಇರೋರೆಲ್ಲ ಸರ್ಜರಿ ಆಗಿರೋರೆಲ್ಲ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನಾವು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ವಯಸ್ಸಾಗಿರೋದ್ರಿಂದ ನಮಗೆ ಡಿಪ್ರೆಷನ್ ಜಾಸ್ತಿ ಆಗೋದ್ರಿಂದ ಶುಗರು, BP, ಮಾನಸಿಕ ತೊಂದರೆ ಇದೆಲ್ಲ ಆಗುತ್ತೆ. ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ನಾವು ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಮಗೆ ಸ್ವಲ್ಪ ಇದೆಲ್ಲ ರಿಲೀಫ್ ಆಗುತ್ತೆ. ಯಾವಾಗಲೂ ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು. ಹೀಗಿದ್ರೇ ನಮ್ಮ ಡಿಪ್ರೆಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಮ್ಗೆ ವಯಸ್ಸಾಗುತ್ತೆ ಅಂತ ನಾವು ಇರಬಾರ್ದು. ನಮ್ಮಿಂದ ಚಿಕ್ಕ ಚಿಕ್ಕ ಕೆಲಸ ಏನಾಗುತ್ತೋ ಅದನ್ನು ನಮ್ಮಿಂದ ಆದಷ್ಟು ನಾವು ಮಾಡ್ತಾ ಇದ್ರೆ ಮೈ ಚೆನ್ನಾಗಿರುತ್ತೆ. ಈಗ ನಾವು ಡಿಪ್ರೆಷನ್ಗಳನ್ನ ಕಡಿಮೆ ಮಾಡಬೇಕಂದ್ರೆ ಯೋಗ ಮಾಡಬೇಕು, ಬೆಳಗ್ಗೆ ಪಾರ್ಕಿಗೆ ಹೋಗಬೇಕು, ವಾಕಿಂಗ್ ಮಾಡಬೇಕು, ಅಲ್ಲಿರೋರ ಜೊತೆ ಮಾತಾಡಬೇಕು, ಅಲ್ಲಿ ಯೋಗ ಮಾಡಬೇಕು. ಇದರಿಂದ ಮಾಡೋದ್ರಿಂದ ನಮಗೆ ಇದೆಲ್ಲ ಕಡಿಮೆ ಆಗುತ್ತೆ. ಈಗ ನಾವು ಯೋಗ ಮಾಡೋದ್ರಿಂದ ನಾವು ಯಾವಾಗಲೂ ಸಂತೋಷವಾಗಿರ್ತೀವಿ, ಹೆಲ್ತಿಯಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ನಗ್ನಗ್ತಾ ಇರ್ತೀವಿ. ಮೈನೂ ಭಾರ ಆಗೋದಿಲ್ಲ, ತೂಕ ಕಡಿಮೆ ಇರ್ತೀವಿ ವಾಕಿಂಗ್ ಮಾಡೋದ್ರಿಂದ. ಇದೆಲ್ಲ ನಮಗೆ ಯೋಗ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈಗ ಡಾಕ್ಟರ್ ಶ್ರೀದೇವಿ ಅವರು ವಯಸ್ಸಾದವರು ಮತ್ತು ಗರ್ಭಿಣಿಯರು ಇಂಥವರೆಲ್ಲ ಹೇಗೆ ವ್ಯಾಯಾಮ ಮಾಡೋದು, ಯೋಗ ಮಾಡಬೇಕು ಅಂತ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ಪುಟ್ಟಮ್ಮ. ರೇಡಿಯೋದಲ್ಲಿ ಅನುಭವ ಅನ್ನೋ ಪ್ರೋಗ್ರಾಮ್ನ ಕೇಳಿಸ್ಕೊಂಡೆ. ಅದರಲ್ಲಿ ಡಾಕ್ಟ್ರು ಶ್ರೀದೇವಿಯವರು ಯೋಗ ಮಾಡೋದನ್ನು ಯಾವ ರೀತಿ ಅಂತ ಹೇಳಿಕೊಟ್ರು. ಯೋಗ ಮಾಡೋದಕ್ಕೆ ವಯಸ್ಸಿನ ಅಂತರ ಇರುವುದಿಲ್ಲ. ಡಾಕ್ಟ್ರುಗಳ ಸಲಹೆನ ತಗೊಂಡು ನಾವು ಸಹ ಯೋಗಗಳನ್ನ ಮಾಡ್ಬೋದು. ನಮಗೆ ಯಾವುದೇ ಒಂದು ರೀತಿ ಡಾಕ್ಟ್ರು ಸರ್ಜರಿ ಆಗಿರುತ್ತೆ, ಆವಾಗ ಯೋಗ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾವು ಡಾಕ್ಟ್ರ್ ಹತ್ರ ತಿಳ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನಾವು ಯಾವಾಗ್ಲೂ ಆಯಿತಾ TV ಮತ್ತು ಯೂಟ್ಯೂಬಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ನೋಡಿ ಯೋಗನ ಮಾಡಬಾರ್ದು. ಪರ್ಟಿಕ್ಯುಲರಾಗಿ ನಮಗೆ ಏನಾಗ್ತಿದೆ ಅಂತ ನಾವು ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡಾದ್ಮೇಲೆ ಡಾಕ್ಟ್ರನ್ನ ಭೇಟಿ ಮಾಡಬೇಕು, ಒಳ್ಳೆಯದು. ಆಮೇಲೆ ನಾವು ಯೋಗ ಮಾಡಬೇಕಾ ಬ್ಯಾಡ್ವಾ ಅಂತ ಹೇಳಿ ನಾವು ತಿಳ್ಕೋಬೇಕು. ಅವತ್ತಿನ ದಿನ ಡಾಕ್ಟ್ರುಗಳು ಏನು ಹೇಳಿದ್ರು ಅಂದರೆ, ಹಾಸಿಗೆ ಮೇಲೆ ಮನಗಿದ್ದಂಥವ್ರಿಗೂ ನಾವು ಯೋಗನ ಮಾಡಿಸಿದ್ದೀವಿ ಅಂತ ಹೇಳಿದ್ರು. ಆ ಮಾತನ್ನು ಕೇಳಿ ನಮಗೂ ಸಹ ಖುಷಿಯಾಯಿತು. ಮತ್ತು ಡಾಕ್ಟ್ರು ವಯಸ್ಸಾಗಿರೋರಿಗೆ ಅಂದರೆ ನಮಗೆ ವಯಸ್ಸಾಗಿದ್ದಂಥ ಕಾಲದಲ್ಲಿ ನಮಗೇ ಬೇರೆ ಯೋಗ ಮಾಡೋದಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾತನಾಡಿದರು. ನಾವೇನಪ್ಪ ಅಂದರೆ ಚಿಕ್ಕದ್ರಿಂದನೂ ನಾವು ಅಲ್ಲಿ ಇಲ್ಲಿ ಇರೋ ಬದಲು ಒಂದು 5-10 ನಿಮಿಷದಲ್ಲಿ ಯೋಗಗಳನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಮುಂದೆ ನಾವು ಯೋಗ ಮಾಡುವಾಗ ನಮಗೆ ತೊಂದರೆ ಅನಿಸಲ್ಲ, ತೊಂದರೆ ಆಗೋದೂ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ ಹಠ ಯೋಗ, ನಾವು ಕೈನ ಮೇಲೆತ್ತಿ ಬ್ಯಾಲೆನ್ಸ್ ಮಾಡೋ ಅಂಥದ್ದು ಮಾಡಿಕೊಂಡು ಬರ್ತಾ ಇದ್ರೆ ಕೂತಿದ್ದಾಗ ಆದರೂ ಹಿಂಗೆ ಲೆಫ್ಟು ರೈಟು ವಾಲಾಡಿದ್ರೂ ಅದು ಒಂದು ಯೋಗ ಅನ್ನಂಗಾಗುತ್ತೆ. ನಾವು ಕೆಲವೊಂದು ಯೋಗಗಳನ್ನ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದಂಥ ಕಾಲದಲ್ಲಿ ಅದೇ ಬೇರೆ ಪರಿಣಾಮ ಬೀರುತ್ತೆ. ವಯಸ್ಸಾಗಿರೋರು ಪ್ರಾಣಾಯಾಮ ಮಾಡೋದ್ರಿಂದ ಅಂಥ ಉತ್ತಮ ಅಲ್ಲ. ನಾವು ಎಕ್ಸಸೈಸ್ಗಳನ್ನ ಚಿಕ್ಕ ಪುಟ್ಟ ಈ ಬೆರಳಾಡಿಸೋ ಅಂಥದ್ದು, ಮುಷ್ಟಿ ಹಿಡಿಯೋ ಅಂಥದ್ದು, ಕತ್ತುಗಳನ್ನ ತಿರುಗಿಸೋ ಅಂಥದ್ದು, ಕಾಲನ್ನ ಜಾಡಿಸಿ ಈ ಥರ ನಮಸ್ತೆ ಮಾಡೋ ಅಂಥದ್ದು, ಬೆಳ್ಳುಗಳನ್ನ ಆಕಾರವಾಗಿ ತಿರುಗಿಸಿ ಚಿಕ್ಕದಾಗೆ ನಾವು ಎಕ್ಸಸೈಸ್ ಮಾಡ್ತಾ ಇದ್ದ ಮೇಲೆ ಆಮೇಲೆ ನಾವು ಪ್ರಾಣಾಯಾಮ ಮಾಡಬಹುದು. ಇಲ್ಲಿ ತನಕ ನಾವು ವಯಸ್ಸಾಗಿಯೇ ಇರುವರು ಯೋಗ ಯಾವ ರೀತಿ ಮಾಡೋದು, ಯಾವ್ಯಾವ ಯೋಗಗಳನ್ನ ನಾವು ಮಾಡಿಕೊಂಡ್ರೆ ಮುಂದೆ ನಾವು ಯಾವ ದೊಡ್ಡ ಯೋಗ ಮಾಡ್ಬೋದು ಅನ್ನೋ ತಕ್ಕ ತಿಳಿಸ್ಕೊಟ್ಟಂಥ ಶ್ರೀದೇವಿ ಮೇಡಮ್ಗೆ ಹಾಗೂ ನಮ್ಮ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇದ್ದೀವಿ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಹಿರಿಯ ನಾಗರಿಕರಿಗೆ ಇರುವಂತಹ ಯೋಗದ ಬಗ್ಗೆ ಕಾರ್ಯಕ್ರಮ ಇತ್ತು. ಹಾಗೆ ಆ ವಿಷಯದ ಬಗ್ಗೆ ನಮ್ಮ ಹಿರಿಯ ನಾಗರಿಕರು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಖಂಡಿತ ಎಲ್ಲ ಹಿರಿಯ ನಾಗರಿಕರಿಗೂ ಯೋಗ ವಿಷಯವಾಗಿ ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತಿ ಇತ್ತು. ಹಾಗೆ ತಿಳ್ಕೊಂಡಂತಹ ವಿಷಯಗಳು ಅವ್ರಿಗೆ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೇಳುಗರೆ, ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 MSZCR@gmail.com. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದ
ಐ ರೇಡಿಯೋ ಈ ಒಂದು ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು. ಹಾಗೂ www.soundcloud.comಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.